ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಸೌದಿ ಅರೇಬಿಯಾದಲ್ಲಿ ಮಧ್ಯರಾತ್ರಿ ಸೂರ್ಯೋದಯ ಆಗೋ ಹಾಗೆ ಮಾಡಿದೆ. ಅಲ್ಲ, ಇದೇನು ಮಿರಾಕಲ್ ಮಾಡಿಬಿಡ್ತು ಪಾಕಿಸ್ತಾನ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಪಾಕಿಸ್ತಾನದ ಮಾತು ಕೇಳಿದ ಕಾರಣಕ್ಕೆ ಪಾಕಿಸ್ತಾನದ ಜೊತೆ ರಕ್ಷಣಾ ಒಪ್ಪಂದವನ್ನು ಮಾಡ್ಕೊಂಡು ಇನ್ನೇನು ಅವರು ಬಂದು ನಮ್ಮನ್ನು ಕಾಪಾಡ್ತಾರೆ ಅಂದ್ಕೊಂಡ ಕಾರಣಕ್ಕೆ ಸೌದಿಯ ಮೇಲೆ ಹೌತಿಗಳು ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡಿದ್ದಾರೆ. ಅದು ಯಾವಾಗ? ನಮ್ಮ ಅಪ್ಪನ ಮೇಲೆ ದಾಳಿ ಮಾಡಿದರೆ ನಾವು ಸುಮ್ಮನಿರೋದಿಲ್ಲ, ನಿಮ್ಮ ಮನೆಗೆ ನುಗ್ಗಿ ಹೊಡಿತೀವಿ ಅಂತ ಪಾಕಿಸ್ತಾನ ಧಮಕಿ ಕೊಟ್ಟು ಬೆನ್ನಲ್ಲೇ ಹೌತಿಗಳು ಸೌದಿಯ ಮನೆಗೆ ನುಗ್ಗಿ ಹೊಡೆದಿದ್ದಾರೆ. ಅಲ್ಲಿನ ಅತ್ಯಂತ ದೊಡ್ಡ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿಯಾಗಿದೆ. ಅದೊಂದೇ ಘಟಕ ಅಲ್ಲ, 2ರ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಹೌತಿಗಳು ಹೇಳ್ಕೊತಾ ಇದ್ದಾರೆ. ಈ ಮೂಲಕ ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿದ್ದ ಸಂಘರ್ಷ ಈಗ ಬಾಬ್ ಅಲ್ ಮಂದಾಬ್ಗೆ ಕೂಡ ವಿಸ್ತರಣೆ ಆಗಿದೆ. ಇದು ತೈಲ ಬೆಲೆ ಏರಿಕೆಗೆ ಕಾರಣ ಆಗುತ್ತೆ. ಇರಾನ್ ಅಮೆರಿಕ ಯುದ್ಧ ಶುರುವಾದ ಆರಂಭದಲ್ಲಿ ಮುಂದೆ ಏನಾಗಬಹುದು ಅಂತ ಭಾವಿಸಲಾಗಿತ್ತೋ, ಯಾವ ಅಪಾಯ ಜಗತ್ತನ್ನ ಕಾಡುತ್ತೆ ಅಂತ ಅಂದ್ಕೊಳ್ಳಲಾಗಿತ್ತೋ ಅದು ಈಗ ಶುರುವಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಹೌತಿಗಳ ಆರ್ಭಟ ಏನು? ಅವರು ಸೌದಿ ಮೇಲೆ ಯಾಕೆ ದಾಳಿ ಮಾಡ್ತಾ ಇದ್ದಾರೆ? ಇರಾನ್ ಅಮೆರಿಕ ಸಂಘರ್ಷದಲ್ಲಿ ಯೆಮನ್ನ ಹೌತಿಗಳಿಗಾಗೋ ಲಾಭ ಏನು? ಪಾಕಿಸ್ತಾನಕ್ಕೆ ಅವರು ಕೊಡ್ತಾ ಇರೋ ಧಮಕಿ ಏನು? ಬನ್ನಿ ನೋಡೋಣ. ಗೆಳೆಯರೆ, ಶುಕ್ರವಾರ ಯಮನ್ ಮೇಲೆ ಸೌದಿ ಅರೇಬಿಯಾ ನಡೆಸಿದ ದಾಳಿಗೆ ಹೌತಿಗಳು ಪ್ರತೀಕಾರ ಹೇಳಿದ್ದಾರೆ. ಶನಿವಾರ ಬೆಳಗಿನ ಜಾವ ಜಿಜಾನ್ ನಗರದಲ್ಲಿನ ತೈಲ ಸಂಸ್ಕರಣಾ ಘಟಕದ ಮೇಲೆ ದೊಡ್ಡ ಪ್ರಮಾಣದ ಡ್ರೋನ್ ದಾಳಿಗಳನ್ನು ಮಾಡಲಾಗಿದೆ. ಅಲ್ಲಿ ತೈಲ ಸಂಸ್ಕರಣಾ ಘಟಕದ ಜೊತೆ ಪೆಟ್ರೋಲಿಯಂ ಉತ್ಪನ್ನಗಳ ದೊಡ್ಡ ಕಾಂಪ್ಲೆಕ್ಸ್ ಕೂಡ ಇದೆ. ಅದು ದಾಳಿಗೀಡಾಗಿರುವುದರಿಂದ ದೊಡ್ಡ ಮಟ್ಟದ ಬೆಂಕಿಯ ಜ್ವಾಲೆಗಳಿದ್ವು. ಗಂಟೆಗಳ ಕಾಲ ಅಲ್ಲಿನ ಸಂಸ್ಕರಣಾ ಘಟಕ ಮತ್ತು ತೈಲ ಸಂಗ್ರಹಣಾಗಾರ ಹೊತ್ತಿ ಉರಿತಾ ಇತ್ತು ಮತ್ತು ದಟ್ಟವಾದ ಹೊಗೆ ಕಾಣಿಸ್ಕೊಳ್ತಲೇ ಇತ್ತು ಅಂತ ಹೇಳಲಾಗ್ತಾ ಇದೆ. ಈ ಜಿಜಾನ್ ಅನ್ನೋದು ಪ್ರತಿನಿತ್ಯ ಸುಮಾರು 4 ಲಕ್ಷ ಬ್ಯಾರಲ್ ತೈಲ ಸಂಸ್ಕರಣ ಮಾಡುವ ಘಟಕ. ಹೀಗಾಗಿ ಇದರ ಮೇಲಿನ ದಾಳಿ ಸೌದಿಯ ತೈಲ ರಫ್ತಿನ ಮೇಲೆ ಕೂಡ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಬರೀ ಜಿಜಾನ್ ಮಾತ್ರ ಅಲ್ಲ, ಯಾನ್ಬು ಮೇಲೆ ಕೂಡ ದಾಳಿ ಮಾಡಿರುವುದಾಗಿ ಹೌತಿಗಳು ಹೇಳ್ಕೊತಾ ಇದ್ದಾರೆ. ಈ ದಾಳಿ ನಡೆದ ಸಂದರ್ಭ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇತ್ತೀಚೆಗೆ ಸೌದಿ ಅರೇಬಿಯಾ ಜೊತೆ ಪಾಕಿಸ್ತಾನ ರಕ್ಷಣಾ ಒಪ್ಪಂದವನ್ನ ಮಾಡಿಕೊಂಡಿರುವುದು ನಿಮಗೆ ಗೊತ್ತಿದೆ ಅಲ್ವಾ? ಅದಾದ ಮೇಲೆ ಇನ್ನೇನು ಇರಾನ್ ಹಾಗೂ ಅಮೆರಿಕ ನಡುವೆ ಕದನ ವಿರಾಮ ಆಗತ್ತೆ ಅನ್ನೋ ಸಂದರ್ಭದಲ್ಲಿ ಪಾಕಿಸ್ತಾನ ಸೌದಿಗೆ ತನ್ನ 8ರಿಂದ 13,000 ಸಿಬ್ಬಂದಿ ಮತ್ತು ಚೈನಾದ HQ-9 ಏರ್ ಡಿಫೆನ್ಸು J-17 ಯುದ್ಧ ವಿಮಾನಗಳನ್ನು ಕಳುಹಿಸಿಕೊಡ್ತು. ಇಷ್ಟು ಮಾಡಿ ಪಾಕಿಸ್ತಾನ ಸುಮ್ಮನಾಗಲಿಲ್ಲ. ಅವರಿಗೆ ಇರಾನ್ ಸೌದಿಯ ವಿರುದ್ಧ ದಾಳಿ ಮಾಡಿದರೆ ಅದನ್ನು ಎದುರಿಸಿ ಇರಾನ್ ವಿರುದ್ಧ ಯುದ್ಧ ಮಾಡೋ ತಾಕತ್ತಂತೂ ಇರಲಿಲ್ಲ. ಹೀಗಾಗಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಸೌದಿಯ ಮೇಲೆ ದಾಳಿ ಮಾಡದ ಹಾಗೆ IRGCಯ ಮನವೊಲಿಸುವ ಕೆಲಸ ಕೂಡ ಮಾಡ್ದ. ಈ ಹಿಂದೆ ಕೂಡ ಸೌದಿ ಹಾಗೂ ಇರಾನ್ ನಡುವೆ ಸಂಘರ್ಷದ ವಾತಾವರಣ ಉಂಟಾಗಿದ್ದ ಸಂದರ್ಭದಲ್ಲಿ ಇದೇ ರೀತಿಯ ಸಂಧಾನಕ್ಕೆ ಅಮೆರಿಕ ಇಮ್ರಾನ್ ಖಾನ್ ಅನ್ನ ಬಳಕೆ ಮಾಡಿಕೊಂಡಿತ್ತು. ಈಗ ಅಮೆರಿಕ ಏನು ಬಳಕೆ ಮಾಡಲಿಲ್ಲ, ಬದಲಿಗೆ ಪಾಕಿಸ್ತಾನಕ್ಕೆ ಸೌದಿಯ ಹಣ ಬೇಕಿತ್ತು, ಜೊತೆಗೆ ಅವರಿಗೆ ರಕ್ಷಣೆ ಕೊಡೋ ನಾಟಕ ಕೂಡ ಮಾಡಬೇಕಿತ್ತು, ಹಾಗೆ ಯುದ್ಧನೂ ಮಾಡಬಾರ್ದಿತ್ತು. ಹೀಗಾಗಿ ಆಸಿಮ್ ಮುನೀರ್ IRGCಗೆ ಇರಾನಿನ ತೈಲ ಮಾರಾಟಕ್ಕೆ ಚಾಬಹಾರ್ ಬಂದರಿನ ಸಂಪರ್ಕ ಕಲ್ಪಿಸುವ ಭರವಸೆ ಕೊಟ್ಟ ಮತ್ತು ಅದಕ್ಕೆ ಪ್ರತಿಯಾಗಿ ಸೌದಿ ಮೇಲೆ ನೀವು ದಾಳಿ ಮಾಡಬೇಡಿ ಅಂತ ಕೇಳ್ಕಂಡ. ಅಲ್ಲಿಗೆ ಎಲ್ಲ ಸರಿ ಇತ್ತು. ಈ ನಡುವೆ ಪಾಕಿಸ್ತಾನ ಅಮೆರಿಕ ಹಾಗೂ ಇರಾನ್ ನಡುವೆ ಸಂಧಾನಕಾರ ಅನ್ನೋ ಥರ ಪೋಸ್ ಬೇರೆ ಕೊಡ್ತಾ ಹೋಗ್ತಿತ್ತಲ್ಲ. ಸೊ ಕುವೈತ್ ಜೊತೆ ಕೂಡ ಪಾಕಿಗಳು ಮಾತಾಡಿದ್ರು, ನಿಮಗೂ ನಾವೇ ರಕ್ಷಣೆ ಕೊಡ್ತೀವಿ, ನಮ್ಮ ಜೊತೆ ಒಪ್ಪಂದ ಮಾಡ್ಕೊಳ್ಳಿ ಅಂತ ಮನವೊಲಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಕತಾರ್ಗೆ ಕೂಡ ಇದೇ ಪ್ಲೇಟನ್ನು ಹಾಕ ಬಂದ್ರು. ಅಷ್ಟರಲ್ಲಿ ಹೌತಿಗಳು ಹಾಗೂ ಸೌದಿ ನಡುವೆ ಸಂಘರ್ಷ ಭುಗಿಲೆದ್ದು ಬಿಡ್ತು. ಇಲ್ಲಿ ಆಗಿದ್ದೇನು ಅಂದ್ರೆ, ಮೊನ್ನೆ ಯಮನ್ನಿಂದ ಒಂದಷ್ಟು ಪ್ರತಿನಿಧಿಗಳು ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಇರಾನ್ಗೆ ಹೋಗಿದ್ದಾರೆ. ಅವರಲ್ಲಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ರು. ಆ ವಿಮಾನದಲ್ಲಿ ಒಂದಷ್ಟು ಜನ ಇರಾನಿನ ರೆವಲ್ಯೂಷನರಿ ಗಾರ್ಡ್ಸ್ಗೆ ಸಂಬಂಧಪಟ್ಟವರು ಇದ್ರಂತೆ. ಹಾಗೆ ಒಂದಷ್ಟು ಆಯುಧಗಳು ಕೂಡ ಬರ್ತಾ ಇದ್ವು ಅಂತ ಹೇಳ್ತಾರೆ. ಅದೆಲ್ಲವನ್ನ ತಗೊಂಡು ಯಮನ್ಗೆ ಬಂದ ವಿಮಾನ ಅಲ್ಲಿ ಲ್ಯಾಂಡ್ ಆಗುತ್ತೆ ಅನ್ನೋ ಹೊತ್ತಿಗೆ ಸೌದಿ ಅರೇಬಿಯಾ ಆ ವಿಮಾನ ನಿಲ್ದಾಣದ ರನ್ವೇಗಳ ಮೇಲೆ ಡ್ರೋನ್ ಹಾಗೂ ಮಿಸೈಲ್ ದಾಳಿ ಮಾಡಿ ವಿಮಾನ ಇಳಿಯೋದಕ್ಕಾಗದ ಹಾಗೆ ಮಾಡ್ತು. ಅಫ್ಕೋರ್ಸ್ ಅವರು ಆ ವಿಮಾನ ನಿಲ್ದಾಣ ಬಿಟ್ಟರು, ಬೇರೆ ಕಡೆ ಲ್ಯಾಂಡ್ ಮಾಡಿದ್ರು. ಆದರೆ ಸೌದಿಯ ಈ ನಡೆ ಹೌತಿಗಳು ಕೆರಳೋ ಹಾಗೆ ಮಾಡ್ತು. ಅವರು ಕೆಂಪು ಸಮುದ್ರಕ್ಕೆ ದಿಗ್ಬಂಧನ ಹಾಕಿ ಅಲ್ಲಿ ಸೌದಿ ಅರೇಬಿಯಾದ ಹಡಗುಗಳು ತೈಲ ತಗೊಂಡು ಹೋಗದ ಹಾಗೆ ತಡೆಯೋದಕ್ಕೆ ನಿಂತರು. 2 ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ಕೂಡ ಆಯಿತು. ಇದರಿಂದ ಕೆರಳಿದ್ದು ಸೌದಿನೇ. ಆದರೆ
ಬೊಗಳಿದ್ದು ಮಾತ್ರ ಪಾಕಿಸ್ತಾನ. ಇನ್ನು ಹೀಗೆ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ಮಾಡಿದರೆ ನಾವು ಸಹಿಸೋದಿಲ್ಲ, ಹೌತಿಗಳ ವಿರುದ್ಧ ನಾವು ಯುದ್ಧಕ್ಕೆ ನಿಂತು ಬಿಡ್ತೀವಿ, ಮಟ್ಟ ಹಾಕಿಬಿಡ್ತೀವಿ ಅಂತೆಲ್ಲ ಪಾಕಿಸ್ತಾನ ಎಚ್ಚರಿಕೆ ಕೊಡ್ತು. ಏನು ಆ ಸುದ್ದಿಗಳು ಅರಬ್ ಸೇರಿದಂತೆ ನಾನಾ ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ಳೋದಿಕ್ಕೆ ಶುರು ಮಾಡಿದ್ವು. ಸಖತ್ತಾಗಿ ಪ್ರಚಾರ ಸಿಗ್ತಾ ಇದೆ ಅಂತ ಪಾಕಿಸ್ತಾನ ಖುಷಿ ಪಡ್ತಾ ಇತ್ತು. ಅಷ್ಟರಲ್ಲಿ ಹೌತಿಗಳು ಸೌದಿ ಅರೇಬಿಯಾದ ರಿಫೈನರಿ ಹಾಗೂ ಬಂದರು ನಗರಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಡ್ರೋನ್ ದಾಳಿ ಮಾಡೋ ಮೂಲಕ ಪಾಕಿಸ್ತಾನದ ಬೆದರಿಕೆಗೆ ಅವರು ಕೊಡೋ ಬೆಲೆ ಎಷ್ಟು ಅನ್ನೋದನ್ನ ತೋರಿಸ್ಬಿಟ್ರು. ಅಷ್ಟೇ ಅಲ್ಲ, ತೀರಾ ಬಾಲ ಬಿಚ್ಚಿದ್ರೆ ಪಾಕಿಸ್ತಾನವನ್ನು ಕೂಡ ಟಾರ್ಗೆಟ್ ಮಾಡ್ಕೋತೀವಿ ಅಂತ ಹೌತಿಗಳು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ನೋಡೋದಕ್ಕೂ ಮುನ್ನ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. 7 ಸನ್ಸ್ ಟೂರಿಸಂ ಇದೇ ಆಗಸ್ಟ್ 21ಕ್ಕೆ ಕಾಶಿ, ಅಯೋಧ್ಯ, ತ್ರಿವೇಣಿ ಸಂಗಮ ಸೇರಿದ ಹಾಗೆ ಉತ್ತರ ಭಾರತದ ಯಾತ್ರೆಯನ್ನ ಆಯೋಜಿಸಿದೆ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ, AC ಟ್ರಾನ್ಸ್ಪೋರ್ಟೇಷನ್, ಎಂಟ್ರಿ ಟಿಕೆಟ್ಗಳು ಹಾಗೂ ಊಟದ ವ್ಯವಸ್ಥೆಯ ಜೊತೆ 24x7 ಟೂರ್ ಮ್ಯಾನೇಜರ್ ಕೂಡ ನಿಮ್ಮ ಜೊತೆ ಇರ್ತಾರೆ. ಈ ಟೂರ್ಗೆ 39,500 ರೂಪಾಯಿ ಖರ್ಚಾಗುತ್ತೆ. ಕೆಲವು ಸೀಟುಗಳು ಖಾಲಿ ಇವೆ. ನಿಮಗೆ ಆಸಕ್ತಿ ಇದ್ರೆ 7026851185 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಹೌತಿಗಳು ಅಂದ್ರೆ ಇವತ್ತು ಯಮನ್ನ ಸುಮಾರು ಅರ್ಧಕ್ಕಿಂತ ಹೆಚ್ಚು ಭಾಗವನ್ನ ತಮ್ಮ ಹಿಡಿತದಲ್ಲಿಟ್ಟುಕೊಂಡಿರೋ ಇರಾನ್ ಬೆಂಬಲಿತ ಶಿಯಾ ಬಂಡುಕೋರರ ಪಡೆ. ಇಲ್ಲಿ ಬಂಡುಕೋರರ ಪಡೆ ಅಂತ ಯಾಕೆ ಹೇಳ್ತಾ ಇರೋದು ಅಂದ್ರೆ, ಈ ಹೌತಿಗಳ ಆಡಳಿತಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿಲ್ಲ. ಹೀಗಾಗಿ ಯಮನ್ನಲ್ಲಿ ಅವರದ್ದೇ ಆಡಳಿತ ಅಧಿಕಾರ ಇದ್ರೂ ಕೂಡ ಅದನ್ನ ಅಧಿಕೃತ ಸರ್ಕಾರ ಅಂತ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ ಹೌತಿಗಳ ಬಂಡಾಯ ಹಾಗೂ ಯಮನ್ನ ಸಮಸ್ಯೆ ಇದೆಯಲ್ಲ, ಇದು ಇವತ್ತು ನೆನ್ನೆಯದ್ದು ಅಲ್ಲ, ಅದಕ್ಕೆ ದಶಕಗಳ ಇತಿಹಾಸನೇ ಇದೆ. 2011ರಲ್ಲಿ ಈ ಭಾಗದಲ್ಲಿ ಅರಬ್ ಸ್ಪ್ರಿಂಗ್ ಅಥವಾ ಅರಬ್ ಕ್ರಾಂತಿ ಶುರುವಾಗುತ್ತೆ ನೋಡಿ. ಆಗ ಈ ಯಮನ್ನಲ್ಲಿನ ಸುನ್ನಿ ಸರ್ಕಾರದ ವಿರುದ್ಧ ಅಲ್ಲಿನ ಶಿಯಾಗಳು ಬಂಡೇಳ್ತಾರೆ. ಅವರ ಬೆನ್ನಿಗೆ ಇರಾನ್ ನಿಲ್ಲುತ್ತೆ. ಹೀಗವತ್ತು ಇರಾನ್ ಬೆಂಬಲದೊಂದಿಗೆ ಸರ್ಕಾರದ ವಿರುದ್ಧ ಸಶಸ್ತ್ರ ಹೋರಾಟ ಮಾಡಿದ ಅನ್ಸರ್ ಅಲ್ಲಾ ಅನ್ನೋ ಸಂಘಟನೆಯನ್ನೇ ಹೌತಿ ಅಂತ ಕರೆಯೋದು. ಹೌತಿ ಅನ್ನೋದು ಅಲ್ಲಿನ ಒಂದು ಜನಾಂಗ. ಸೊ ಈ ಹೌತಿ ಜನಾಂಗದ ಬಂಡುಕೋರರು 2014ರ ಹೊತ್ತಿಗೆ ಯಮನ್ನ ರಾಜಧಾನಿ ಸನಾ ನಗರವನ್ನ ತಮ್ಮ ಹಿಡಿತಕ್ಕೆ ತಗೋತಾರೆ. 2015ರ ಜನವರಿಲಿ ಅಧ್ಯಕ್ಷೀಯ ಭವನ ಕೂಡ ಹೌತಿಗಳ ವಶ ಆಗುತ್ತೆ. ಆ ನಂತರ ಯಮನ್ನ ಅವತ್ತಿನ ಅಧ್ಯಕ್ಷ ಅಬ್ದುಲ್ ರಬು ಮನ್ಸೂರ್ ಹಾದಿ ದೇಶ ಬಿಟ್ಟು ಪಲಾಯನ ಮಾಡಬೇಕಾಗಿ ಬರುತ್ತೆ. ಮುಂದೆ 2015ರ ಮಾರ್ಚಲ್ಲಿ ಹಾದಿ ಸರ್ಕಾರವನ್ನ ಮತ್ತೆ ಸ್ಥಾಪಿಸೋದಕ್ಕೆ ಸುನ್ನಿ ದೇಶ ಸೌದಿ ಅರೇಬಿಯಾ, ಅಮೆರಿಕ, ಬ್ರಿಟನ್ ಹಾಗೂ ಇನ್ನಿತರ ಯುರೋಪಿಯನ್ ದೇಶಗಳ ಆಯುಧ ಸೇನೆಯ ಬೆಂಬಲದೊಂದಿಗೆ ಅರಬ್ ಒಕ್ಕೂಟದ ಬೆಂಬಲವನ್ನೂ ಪಡ್ಕೊಂಡು ಹೌತಿ ನಿಯಂತ್ರಿತ ಪ್ರದೇಶಗಳ ಮೇಲೆ ವಾಯುದಾಳಿಗೆ ಮುಂದಾಯಿತು. ಇದನ್ನ ಆಪರೇಷನ್ ಡಿಸೈಸಿವ್ ಸ್ಟಾರ್ಮ್ ಅಂತ ಕರೆದ್ರು. ಈ ದಾಳಿಯನ್ನ ಕೆಲವೇ ವಾರಗಳಲ್ಲಿ ಮುಗಿಸಿ ಶಿಯಾಗಳನ್ನ ಅಲ್ಲಿಂದ ಓಡಿಸಿ ಮತ್ತೆ ಸುನ್ನಿ ಸರ್ಕಾರವನ್ನ ಅಧಿಕಾರಕ್ಕೆ ತರೋದಕ್ಕೆ ಶುರುವಾದ ಈ ಯುದ್ಧ ವಾರಗಳು ಬಿಡಿ ವರ್ಷಗಳು ಕಳೆದ್ರೂ ಕೂಡ ಇನ್ನೂ ನಡೀತಲೇ ಇದೆ. ಹೌತಿಗಳನ್ನು ಸೋಲಿಸೋದಕ್ಕಾಗಿಲ್ಲ, ಅವರನ್ನು ಯಮನ್ನಿಂದ ಹಿಮ್ಮೆಟ್ಟಿಸೋದಕ್ಕೆ ಕೂಡ ಸೌದಿ ಅರೇಬಿಯಾಗೆ ಸಾಧ್ಯ ಆಗಿಲ್ಲ. ಇವತ್ತಿಗೂ ಸನಾ ನಗರ ಹಾಗೂ ಯಮನ್ನ ಉತ್ತರ ಭಾಗ ಹೌತಿಗಳ ಹಿಡಿತದಲ್ಲೇ ಇದೆ. ಕೆಂಪು ಸಮುದ್ರದ ತಟದಲ್ಲಿನ ಬಂದರು ನಗರಗಳು ಅವರ ವಶದಲ್ಲಿವೆ. ಹೀಗಾಗಿ ಈ ಬಾಬ್ ಅಲ್ ಮಂದಾಬ್ ಸ್ಟ್ರೈಟ್ನ ಮೇಲೆ ಹೌತಿಗಳು ಹಿಡಿತವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿದೆ. ಇನ್ನು ಈ ಮಧ್ಯೆ 2022ರ ಹೊತ್ತಿಗೆ ಹೌತಿ ಹಾಗೂ ಸೌದಿ ಪಡೆಗಳು ಹೋರಾಟ ಮಾಡಿ ದಣಿದಂತೆ ಕಾಣೋದಕ್ಕೆ ಶುರು ಮಾಡಿದ್ವು. ಅಲ್ಲೊಂದು ಒಪ್ಪಂದ ಕೂಡ ಆಯಿತು. 2023ರಲ್ಲಿ ಇಸ್ರೇಲ್ ಗಾಜಾ ಮತ್ತು ಇಸ್ರೇಲ್ ಹೆಜ್ಬುಲ್ಲಾ ನಡುವೆ ಸಂಘರ್ಷ ಉಂಟಾದ ಸಂದರ್ಭದಲ್ಲಿ ಈ ಹೌತಿಗಳು ಕೆಂಪು ಸಮುದ್ರವನ್ನ ಮುಚ್ಚಿದ್ರು, ಇಸ್ರೇಲ್ ವಿರುದ್ಧ ದಾಳಿಗಿಳಿದ್ರು. ಆದರೂ ಸೌದಿಯ ಜೊತೆ ಇವರು ಕಾದಾಟಕ್ಕೇನೂ ನಿಲ್ಲಿಲ್ಲ. ಆದರೆ ಈಗ ಹೌತಿ ಹಾಗೂ ಸೌದಿ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಹೌತಿಗಳೀಗ ಸೌದಿ ಅರೇಬಿಯಾದ ತೈಲ ಸರಬರಾಜಿಗೆ ದಿಗ್ಬಂಧನವನ್ನ ಹಾಕೋ ಮೂಲಕ ಕಳೆದ 12 ವರ್ಷಗಳಿಂದ ಸೌದಿ ಯಮನ್ನ ಬಂದರುಗಳಿಗೆ, ವಿಮಾನ ನಿಲ್ದಾಣಗಳಿಗೆ ಹಾಕಿರೋ ದಿಗ್ಬಂಧನಕ್ಕೆ ನಾವೀಗ ರಿವೆಂಜ್ ತೀರಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ. ಸೌದಿಯ ತೈಲ ಮಾರಾಟಕ್ಕೆ ಅವಕಾಶವನ್ನೇ ಕೊಡದಂತೆ ತಡೆಯೋದಕ್ಕೆ ಇವರು ಶುರು ಮಾಡಿದ್ದಾರೆ. ಅದರ ಜೊತೆ ಈಗ ಅವರ 2 ಬಂದರು ನಗರಗಳ ಮೇಲೆ ಕೂಡ ಹೌತಿಗಳು ದಾಳಿ ಮಾಡಿದ್ದಾರೆ. ಗೆಳೆಯರೆ, ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಜಿಜಾನ್. ಈಗ ದಾಳಿಗೆ ಒಳಗಾಗಿರೋ ತೈಲ ಸಂಸ್ಕರಣಾ ಘಟಕ ಹಾಗೂ ತೈಲ ಸಂಗ್ರಹಾಗಾರ ಇರೋದು ಇದೇ ಜಿಜಾನ್ನಲ್ಲಿ. ಹಾಗೆ ಯಾನ್ಬು ಅಂದ್ರೆ ಇಲ್ಲಿದೆ ನೋಡಿ, ಇದು. ಇವೆರಡೂ ಕೂಡ ಕೆಂಪು ಸಮುದ್ರದ ದಂಡೆಯ ಮೇಲಿವೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಇರಾನ್ ಮುಚ್ಚುತ್ತಲ್ಲ, ಆಗ ಈ ಭಾಗದಲ್ಲಿನ ಅರಬ್ ದೇಶಗಳ ತೈಲ, ಗ್ಯಾಸ್ ಮತ್ತು ಕೆಮಿಕಲ್ಸ್ ರಫ್ತಿನ ಮೇಲೆ ಅದರ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಬೀಳ್ತಾ ಹೋಯಿತು. ಆದರೆ ಅದರಿಂದ ಆವತ್ತು ಸ್ವಲ್ಪ ಮಟ್ಟಿಗೆ ತಪ್ಪಿಸ್ಕೊಂಡಿದ್ದು ಈ ಸೌದಿ ಅರೇಬಿಯಾ. ಹಾಗೆ ನೋಡಿದ್ರೆ
ಸ್ಟ್ರೈಟ್ ಆಫ್ ಹಾರ್ಮೋಸ್ನಿಂದ ಹೊರಗಿರೋ UAE ಮೇಲೆ ಕೂಡ ಇರಾನ್ ಭಯಾನಕ ದಾಳಿಯನ್ನು ಮಾಡಿತು. UAE ಮೇಲೆ ದಾಳಿ ಆದಷ್ಟು ಖುಷಿಯಾಗ್ತಾ ಹೋಗಿದ್ದು ಇದೇ ಸೌದಿ ಅರೇಬಿಯಾ. ಅವರು ನಮ್ಮ ಮೇಲೆ ಇರಾನ್ ದಾಳಿ ಮಾಡೋದಿಲ್ಲ ಅಂದ್ಕೊಂಡ್ರು, ಪಾಕಿಸ್ತಾನದ ಮೇಲೆ ಪೂರ್ತಿ ಭರವಸೆಯನ್ನಿಟ್ಟು ಕೂತರು. ಜೊತೆಗೆ ಅವರದಲ್ಲಿ ಈಸ್ಟ್ ವೆಸ್ಟ್ ಕ್ರೂಡ್ ಆಯಿಲ್ ಪೈಪ್ಲೈನ್ ಕೂಡ ಇದೆ. ಇದು ಅಬ್ಕೈಕ್ನಿಂದ ಯಾನ್ಬುಗೆ ಸಂಪರ್ಕವನ್ನು ಕಲ್ಪಿಸುವ ಸುಮಾರು 1200 ಕಿಲೋಮೀಟರ್ ಉದ್ದದ ಪೈಪ್ಲೈನು. ಇದರ ಮೂಲಕ ಸುಮಾರು 7 ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಪ್ರತಿನಿತ್ಯ ಸಾಗಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಈ ಪೈಪ್ಲೈನ್ ಅನ್ನು ಬಳಸ್ಕೊಂಡು ಯಾನ್ಬು ಮೂಲಕ ಕೆಂಪು ಸಮುದ್ರದ ಮಾರ್ಗವಾಗಿ ಸೌದಿ ಅರೇಬಿಯಾ ತನ್ನ ತೈಲ ವ್ಯಾಪಾರವನ್ನು ಮುಂದುವರಿಸ್ತಾ ಹೋಯಿತು. ಆದರೆ ಈ ಶೇಕುಗಳ ನೆಮ್ಮದಿಯನ್ನ ಈಗ ಇರಾನ್ ಬೆಂಬಲಿತ ಹೌತಿಗಳು ಶೇಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಹಿಂದೆ ಸೌದಿ ನಮಗೇನು ಮಾಡ್ತೋ ಅದನ್ನೇ ನಾವು ಸೌದಿಗೆ ಮಾಡ್ತೀವಿ ಅಂತ ಹೇಳ್ತಾ ಇರೋ ಹೌತಿಗಳು ಇದರಲ್ಲಿ ಮಧ್ಯಪ್ರವೇಶ ಮಾಡಿದರೆ ಪಾಕಿಸ್ತಾನಕ್ಕೆ ಕೂಡ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗೆಳೆಯರೆ, ಇಲ್ಲಿ ಸೌದಿನ ನೋಡಿದರೆ ಈ ವಿಷಯದಲ್ಲಿ ಪಾಪ ಅಯ್ಯೋ ಅಂತ ಅನ್ನಿಸದೇ ಇರೋದಿಲ್ಲ. ಬಲೂಚಿಸ್ತಾನದ ಹೋರಾಟಗಾರರಿಂದ TTP ದಾಳಿಗಳಿಂದ ಅಫ್ಘಾನಿಸ್ತಾನದಿಂದ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕಾಗದ ಪಾಕಿಸ್ತಾನ ಹೌತಿಗಳ ವಿರುದ್ಧ ತನಗಿನ್ಯಾವ ಸಹಾಯವನ್ನು ಮಾಡಿತ್ತು ಅಂತ ಇವರೊಮ್ಮೆ ಯೋಚಿಸಬೇಕಿತ್ತು. ಇನ್ನು ಈಗ ಕೂಡ ಪಾಕಿಸ್ತಾನ ನಾವು ಸುಮ್ಮನಿರೋದಿಲ್ಲ ಅಂತ ಹೇಳಿದ ಮೇಲೇನೆ ಹೌತಿಗಳು ಸೌದಿ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಮುರುಕಂಡು ಬಿದ್ದಿರೋದು. ಈಗ ಇವರು ಸೌದಿಯ ಮೇಲೆ ದಿಗ್ಬಂಧನವನ್ನು ವಿಧಿಸುವುದು ಅಂದರೆ ಅರ್ಥ ಕೆಂಪು ಸಮುದ್ರದ ಮೂಲಕ ಕೂಡ ಜಗತ್ತಿಗೆ ತೈಲ ಸರಬರಾಜು ಆಗದ ಹಾಗೆ ನೋಡ್ಕೋತಾರೆ ಅಂತ. ಸದ್ಯಕ್ಕೆ ಹಾರ್ಮೋಸ್ ಬಂದಾಗಿದೆ. ಈ ಮಾರ್ಗದಲ್ಲಿ ಅರಬರ ತೈಲ ಸರಬರಾಜು ಆಗೋದಿಲ್ಲ. ಇಷ್ಟು ದಿನ ಚೈನಾ ಮಾರುಕಟ್ಟೆಯಿಂದ ನೇರ ತೈಲ ಖರೀದಿಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿತ್ತು. ಈಗ ಅವರು ಕೂಡ ತೈಲ ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. ಅಲ್ಲಿಗೆ ಕಚ್ಚಾ ತೈಲದ ಸರಬರಾಜು ಕಡಿಮೆಯಾಗಿ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ರಷ್ಯಾ, ಆಫ್ರಿಕಾ, ವೆನೆಜುವೆಲಾ, ಅಮೆರಿಕಾದ ದೇಶಗಳಿಂದ ಬರೋ ತೈಲ ಕೆಂಪು ಸಮುದ್ರದ ಮೂಲಕ ಬರೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಅದು ಆಫ್ರಿಕಾನ ಸುತ್ತಕೊಂಡು ಬರಬೇಕಾಗತ್ತೆ. ಆಗ ಅದರ ಬೆಲೆಯ ಜೊತೆ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಈಗಾಗಲೇ ಕ್ರೂಡ್ ತೈಲದ ಬೆಲೆ ಏರಿಕೆ ಆಗೋದಕ್ಕೆ ಶುರುವಾಗಿದೆ. ಅದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಕೂಡ ಇದೆ. ಇನ್ನು ಹೌತಿಗಳು ಈಗ ಇದ್ದಕ್ಕಿದ್ದ ಹಾಗೆ ಸೌದಿ ಮೇಲೆ ಯಾಕೆ ಬೀಳ್ತಾ ಇದ್ದಾರೆ ಅನ್ನೋದು. ಇರಾನ್ ಹಾಗೂ ಅಮೆರಿಕದ ಯುದ್ಧ ಪೀಕ್ನಲ್ಲಿದ್ದಾಗ ಅವರು ಭಾಗಿಯಾಗಿರಲಿಲ್ಲ. ಈಗ ಎರಡನೇ ಸುತ್ತಿನ ಸಂಘರ್ಷದ ಸಮಯದಲ್ಲಿ ಅವರ ಎಂಟ್ರಿ ಯಾಕೆ ಆಗ್ತಾ ಇದೆ ಗೆಳೆಯರೆ? ಇಲ್ಲಿ 2 ಕಾರಣಗಳಿವೆ. ಒಂದು, ಇರಾನ್ ಈ ಯುದ್ಧವನ್ನು ಕೆಂಪು ಸಮುದ್ರಕ್ಕೆ ಅಂದರೆ ಬಾಬ್ ಅಲ್ ಮಂದಾಬ್ಗೆ ಕೂಡ ವಿಸ್ತರಿಸೋ ಹಾಗೆ ನೋಡಿಕೊಳ್ಳುವ ಮೂಲಕ ಜಗತ್ತಿನ ಮೇಲೆ ತೈಲದ ಒತ್ತಡ ಸೃಷ್ಟಿಯಾಗೋ ಹಾಗೆ ಹಾಗೂ ಗಲ್ಫ್ ಆಫ್ ಒಮಾನ್ನಲ್ಲಿನ ಅಮೆರಿಕಾದ ಪಡೆಗಳು ಬಾಬ್ ಅಲ್ ಮಂದಾಬ್ ಕಡೆಗೆ ಡೈವರ್ಟ್ ಆಗೋ ಹಾಗೆ ಮಾಡುವ ಪ್ಲಾನ್ ಅನ್ನು ಮಾಡಿದೆ. ಹೀಗಾಗಿ ಹೌತಿಗಳನ್ನು ಅವರು ಯುದ್ಧಕ್ಕಿಳಿಸಿದ್ದಾರೆ. ಇನ್ನು ಹೌತಿಗಳಿಗೆ ಇರಾನ್ ಹೇಳಿದೆ ಅನ್ನೋದು ಒಂದಾದರೆ, ಅದಕ್ಕಿಂತ ಮಿಗಿಲಾಗಿ ಈ ಸಂದರ್ಭವನ್ನು ಬಳಸ್ಕೊಂಡು ಸೌದಿಯ ಜೊತೆ ಒಂದು ಒಪ್ಪಂದಕ್ಕೆ ಅವರು ಬರಬೇಕು. ಇಡೀ ಯಮನ್ ಮೇಲಿನ ಆಡಳಿತವನ್ನು ಸಂಪೂರ್ಣವಾಗಿ ಹೌತಿಗಳಿಗೆ ವಹಿಸಿ ಸೌದಿ ಅರೇಬಿಯಾ ಅಲ್ಲಿ ತನ್ನ ಕಿತಾಪತಿಯನ್ನ ನಿಲ್ಲಿಸಿ ಬಿಡಲಿ ಅಂತ ಯಮನ್ ಬಯಸುತ್ತೆ. ಅಲ್ಲಿನ ಸುನ್ನಿ ನೇತೃತ್ವದ ಯಮನ್ನ ಅಧಿಕೃತ ಅಂದ್ರೆ ವಿಶ್ವಸಂಸ್ಥೆಯ ಮಾನ್ಯತೆ ಪಡೆದ ಸರ್ಕಾರ ಏನಿದೆ ಅದಕ್ಕೆ ಬೆಂಬಲ ಕೊಡುವುದನ್ನ, ಆಗಾಗ ಯಮನ್ ಮೇಲೆ ದಾಳಿ ಮಾಡುವುದನ್ನ ಸೌದಿ ಅರೇಬಿಯಾ ನಿಲ್ಲಿಸಿದ್ರೆ, ಯಮನ್ನಲ್ಲಿನ ಹೌತಿ ಸರ್ಕಾರವನ್ನ ಮಾನ್ಯ ಮಾಡಿದ್ರೆ ಅಲ್ಲಿ ಸಂಘರ್ಷ ನಿಂತು ಹೋಗುತ್ತೆ. ಅದನ್ನು ಸೌದಿ ಅರೇಬಿಯಾ ಮಾಡಬೇಕು ಅಂತ ಯಮನ್ನ ಹೌತಿಗಳು ಬಯಸ್ತಾ ಇದ್ದಾರೆ. ಅದಕ್ಕಾಗಿ ಅವರೀಗ ಅಂದ್ರೆ ಇರಾನ್ ಹಾಗೂ ಅಮೆರಿಕಾಗಳು ಯುದ್ಧಕ್ಕೆ ನಿಂತಿರೋ ಸಂದರ್ಭವನ್ನ ಬಳಸ್ಕೋತಾ ಇದ್ದಾರೆ. ಪಾಕಿಸ್ತಾನ ಅನ್ನೋ ಜೋಕರ್ ಅನ್ನ ಅವರು ಕೇರ್ ಮಾಡ್ತಾ ಇಲ್ಲ. ಆದರೆ ಅಮೆರಿಕ ಈಗ ಸೌದಿಗೆ ಬೆಂಬಲ ಕೊಡೋದಕ್ಕೆ ಬಂದು ಬಿಡುತ್ತಾ? ಈ ದಾಳಿಗೆ ಅಮೆರಿಕ ಹಾಗೂ ಸೌದಿ ಅರೇಬಿಯಾಗಳು ಹೇಗೆ ಪ್ರತಿಕ್ರಿಯೆಯನ್ನು ಕೊಡುತ್ತವೆ, ಯಮನ್ ಇದನ್ನು ಹೇಗೆ ನಿಭಾಯಿಸಿಕೊಳ್ಳುತ್ತೆ ಅನ್ನೋದು ಈಗ ಕುತೂಹಲಕಾರಿ ಅಂಶ. ಇದು ಗೆಳೆಯರೆ ಸೌದಿ ಅರೇಬಿಯಾದ ಮೇಲೆ ಯಮನ್ ಮಾಡಿರೋ ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.